ಹೆಲೋ ಜನರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಖತ್ ಕತೆಗಳು. ಆ್ಯಂಡ್ ಎಸ್, ತಮ್ಮನೇಲಿ ನೋಡಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನಿದು ಕತೆನಾ ಇಲ್ಲ ಏನು ತೊಗೊಂಬಂದಿದ್ದಾಳೆ ಅಂತ. ಎಸ್, ದ ಹ್ಯಾಪನಿಂಗ್ ರೈಟ್ ನೌ ಒಂದು ಡಾಕ್ಯುಮೆಂಟ್ರಿ ರಿಲೀಸ್ ಆಗಿದೆ ಇವತ್ತು. ದಟ್ ಈಸ್ ನಯನತಾರ ಬಿಯಾಂಡ್ ದ ಫೇರಿ ಟೈಲ್ ಅಂತ. ನಯನತಾರ ಅವರೇ ಖುದ್ದಾಗಿ ಈ ಡಾಕ್ಯುಮೆಂಟ್ರಿನ ಮಾಡಿಸಿದ್ದಾರೆ. ಆ್ಯಂಡ್ ಈ ಡೀಟೇಲ್ಸ್ ಕಂಪ್ಲೀಟ್ಲಿ ಅವ್ರ ಪರ್ಸನಲ್ ಲೈಫ್ ಹೇಗಿದೆ ಆ್ಯಂಡ್ ನಯನತಾರ ವ್ಯೂ ಇಂದ ನಯನತಾರ ಜೀವನ ಹೇಗಿದೆ ಅಂತ. ಬಿಕಾಸ್ ಸ್ಟಿಲ್ ನಾವೇನೇ ಇನ್ಫಾರ್ಮೇಷನ್ ಅವ್ರ ಬಗ್ಗೆ ತಿಳ್ಕೊಂಡಿದ್ರು ಅದೊಂಥರ ಥರ್ಡ್ ವ್ಯೂ ಥರ, ಅಂದರೆ ನಮಗೆ ಥರ್ಡ್ ಪಾರ್ಟಿ ಸೋರ್ಸಸ್ ಅಂತ ಹೇಳ್ತಾರಲ್ಲ ಆ ಥರ. ಸೊ ನಾನು ಅಂದ್ಕೊಂಡು ಈ ವಿಡಿಯೋನ ಯಾಕೆ ಬಿಫೋರ್ ವಾಚಿಂಗ್ ದ ಡಾಕ್ಯುಮೆಂಟ್ರಿ ನಾನು ಮಾಡಬಾರ್ದು ಅಂತ. ಬಿಕಾಸ್ ನಮ್ಮ ಪ್ರತಿಯೊಂದು ಜೀವನದಲ್ಲೂ ಹಾಗೆ ಅಲ್ವಾ, ಮೂರನೇವ್ರ ಕಡೆಯಿಂದ ಹಿಂಗಂತೆ ಅಂತಲೇ ಕೇಳಿರ್ತೀವಿ. ಅವರೇ ಬಂದು ನನ್ನ ಜೀವನ ಹೇಗಿದೆ ಅಂತ ಹೇಳೋ ತನಕ ನಮಗೆ ಗೊತ್ತೇ ಆಗಲ್ಲ ಅವ್ರ ಜೀವನ ಹೇಗಿದೆ ಅಂತ. ಸೊ ಇನ್ ದಿಸ್ ಪಾಡ್ಕಾಸ್ಟ್ ಐ ಆಮ್ ಗೋನ್ ಟಾಕ್ ಅಬೌಟ್ ನಯನತಾರಾಸ್ ಲೈಫ್ ಸ್ಟೈಲ್, ಇಲ್ಲ ನಯನತಾರ ಲೈಫ್ ಹೇಗೆ ಅನ್ನೋದನ್ನ ನಾವು ಇಂಟರ್ನೆಟ್ಟಲ್ಲಿ ಹೇಗೆ ನೋಡ್ತೀವೋ ಅದನ್ನು ನಾನು ಆದಷ್ಟು ತಿಳ್ಕೊಂಡು ಈ ಪಾಡ್ಕಾಸ್ಟ್ನ ಕ್ರಿಯೇಟ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಾಕ್ಯುಮೆಂಟ್ರಿ ರಿವ್ಯೂ ಕೊಡ್ತೀನಿ. ದ ಒಪಿನಿಯನ್ ಆರ್ ದ ಇನ್ಫಾರ್ಮೇಶನ್ ವಾಟ್ ವಿ ಹ್ಯಾವ್ ಇನ್ ಇಂಟರ್ನೆಟ್ ಅದೇ ಇದೆಯಾ ಇಲ್ಲ ಬೇರೆ ಏನು ನಡೀತಿದೆ ಅವ್ರ ಲೈಫಲ್ಲಿ. ನಯನತಾರ ಅವ್ರ ಬಗ್ಗೆ ನಾನು ಗೂಗಲ್ ಮಾಡಿದ ತಕ್ಷಣ ನನಗೊಂದಷ್ಟು ಸಾಲು ಪೇಜಸ್ ಇರಬಹುದು, ಅವರ ಫ್ಯಾನ್ ಪೇಜಸ್ ಇರಬಹುದು, ತುಂಬಾ ಪೇಜಸ್ ಅಂಡ್ ಇನ್ಫಾರ್ಮೇಶನ್ ಸಿಕ್ತು. ಅದರಲ್ಲಿ ನಾನು ಸ್ಟಿಕ್ ಆನ್ ಆಗ್ತಾ ಇರೋದು ಬರೀ ಬೇಸಿಕ್ ಇನ್ಫಾರ್ಮೇಶನ್ ವಿಚ್ ಆರ್ ಆಲ್ರೆಡಿ ವೆರಿಫೈಡ್. ಅಂದ್ರೆ ವಿಕಿಪೀಡಿಯಾ ಇನ್ಫಾರ್ಮೇಶನ್ಗೆ ನಾನು ವೆರಿಫೈ ಆಗ್ತಿದ್ದೀನಿ. ಜಸ್ಟ್ ರೂಮರ್ಸ್ ಇಲ್ಲ ಯಾವುದೋ ಒಂದು ಕಾಂಟ್ರವರ್ಸಿಗಳಿಗೆ ನಾನು ಮಾತಾಡಕ್ ಹೋಗಲ್ಲ. ನಯನತಾರ ಅವರ ಮೂಲತಃ ಹೆಸರು ಬಂದು ಡಯಾನಾ ಮ್ಯಾರಿಯಮ್ ಕ್ಯುರೇನ್ ಅಂತ. ಉಚ್ಚಾರಣೆಯಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಇವರು 18ನೇ ನವೆಂಬರ್ 1984 ಬೆಂಗಳೂರಿನಲ್ಲಿ ಹುಟ್ಟಿರ್ತಾರೆ. ಹಾಗೆ ಇವರು ಕ್ರಿಶ್ಚಿಯನ್ and Malayali ano. She is one of the superstar of Indian South Indian industry, also known as lady superstar ಅಂತಾನೆ ಹೆಸರು ಪಡ್ಕೊಂಡಿದ್ದಾರೆ. ಎಸ್ಪೆಷಲಿ ಇನ್ ತಮಿಳ್ ಇಂಡಸ್ಟ್ರಿಗೆ ಅವರು ಕೊಟ್ಟಿರುವಂತ ಒಂದು ಕೊಡುಗೆ. And she is married to Vignesh Shivan. He is a ಜನಪ್ರಿಯ ತಮಿಳ್ ಮೂವಿ ಡೈರೆಕ್ಟರ್ ಅಂಡ್ ಅವ್ರಿಗೆ 2 ಮುದ್ದಾದ ಮಕ್ಕಳಿದ್ದಾರೆ. ಹಾಗೆ ಅವ್ರ ಮೂವಿ ಕೊಡುಗೆ ಬಂದು ತಮಿಳ್, ತೆಲುಗು ಅಂಡ್ ಮಲಯಾಳಂ ಇಂಡಸ್ಟ್ರಿಯಲ್ಲಿ. ಅಂಡ್ ಇಫ್ ಯು ರಿಮೆಂಬರ್, ನಮ್ಮ ಕನ್ನಡದ ಉಪೇಂದ್ರ ಅವ್ರ ಮೂವಿಯಲ್ಲಿ ಕೂಡ ಅವ್ರು ನಟನೆ ಮಾಡಿದ್ರು. ಅದು ಯಾವುದು ಅಂದ್ರೆ ದಟ್ ವಾಸ್ ಸೂಪರ್ ಮೂವಿಯಲ್ಲಿ ಕೂಡ ಬಂದಿದ್ರು. ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅಂಡ್ ಹಾಗೆ ಇವ್ರ ಕಾಂಟ್ರಿಬ್ಯೂಷನ್ ಓವರ್ ಆಲ್ ಕೌಂಟ್ ಮಾಡಿ ಹೇಳಿದ್ರೆ 75 ಮೂವಿಗಿಂತ ಜಾಸ್ತಿ ಇವ್ರ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ. ಅಂಡ್ ಇತ್ತೀಚೆಗಷ್ಟೇ ರಿಲೀಸ್ ಆಗಿದ್ದ ಜವಾನ್ ಅನ್ನೋದು ಇವರ ಹಿಂದಿಯ ಡೆಬ್ಯೂ ಆಗಿತ್ತು. ಅಂಡ್ ಇವ್ರ ಅವಾರ್ಡ್ ಸೆಕ್ಷನ್ಗೆ ಬಂದ್ರೆ ನಂದಿ, ತಮಿಳುನಾಡು ಸ್ಟೇಟ್ ಫಿಲ್ಮ್ ಅವಾರ್ಡ್ ಅಂಡ್ ಸೈಮಾ ಅವಾರ್ಡ್, ಟೂ ಮೆನಿ ಅವಾರ್ಡ್ಸ್ ನ ಪಡ್ಕೊಂಡಿದ್ದಾರೆ. ಈಸ್ ಆಲ್ಮೋಸ್ಟ್ ಲೈಕ್ 19 to 20 ಇಯರ್ಸ್ ಇನ್ ದ ಇಂಡಸ್ಟ್ರಿ ನಾವು. ಅವರ ಸ್ವಂತ ಪ್ರೊಡಕ್ಷನ್ ಹೌಸ್ ಕೂಡ ಇದೆ, ಅದು ರೌಡಿ ಪಿಕ್ಚರ್ಸ್ ಅಂತ. ಅವ್ರ ಸ್ಕೂಲಿಂಗ್ ಎಲ್ಲ ಮಾಡಿದ್ದು ಜಾಮ್ನಗರ್, ಗುಜರಾತ್ ಅಂಡ್ ಡೆಲ್ಲಿಯಲ್ಲಿ. ಇವರ ಫಾದರ್ ಬಂದು ವೃತ್ತಿಯಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದವರು ಅಂತವ್ರು. ಪ್ರಾಬಬ್ಲಿ ಅದರಿಂದ ಜಾಸ್ತಿ ಟ್ರಾನ್ಸ್ಫರ್ ಇದ್ದಿದ್ರಿಂದ ಇವ್ರು ಇಷ್ಟು ಜಾಗಗಳನ್ನ ನೋಡಿದ್ರು. ನಮ್ಗೆ ಆಪರ್ಚುನಿಟಿ ಇರ್ಲಿಲ್ಲಪ್ಪ ಚಿಕ್ಕ ವಯಸ್ಸಲ್ಲಿ. ಕಾಲೇಜ್ ಲೈಫ್ ಬಂದು ಮ್ಯಾರಥೋಮಾ ಕಾಲೇಜ್, ಬ್ಯಾಚುಲರ್ಸ್ ಡಿಗ್ರಿ ಇನ್ ಇಂಗ್ಲಿಷ್ ಲಿಟ್ರೇಚರ್. ಇನ್ಫಾರ್ಮೇಶನ್ ನನಗೆ ಕ್ವಿಕ್ ಆಗಿ ಲೆಜಿಟಿಮೇಟ್ ಅನ್ಸಿದ್ದು, ಅಂದ್ರೆ ತುಂಬಾ ವ್ಯಾಲಿ ಸೋರ್ಸಸ್ ಇಂದ. ಅಂದ್ರೆ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಬಂದು ಆಬ್ವಿಯಸ್ಲಿ ಎಲ್ಲೋ ಒಂದ್ ಕಡೆ ಅವ್ರಿಗೆ ಗೊತ್ತಿರೋ ಸೋರ್ಸಸ್ ಇಂದ ಪಡ್ಕೊಂಡೆ ಅವ್ರು ಇಲ್ಲಿ ಪಬ್ಲಿಷ್ ಮಾಡಿರ್ತಾರೆ. ವಿಕಿಪೀಡಿಯಾ ಇಸ್ ಅ ಕೈಂಡ್ ಆಫ್ ರಿಲಯಬಲ್ ಸೋರ್ಸ್. ಅದರಿಂದ ನಾನು ಬರೀ ವಿಕಿಪೀಡಿಯಾಲಿರೋ ಇನ್ಫಾರ್ಮೇಶನ್ ಮಾತ್ರ ತಗೊಂಡು ಬ್ರೀಫ್ ಆಗಿ ಹೇಳಿದೀನಿ. ನಯನತಾರ ಆಸ್ ಪರ್ ಇಂಟರ್ನೆಟ್ ಸೋರ್ಸ್ ಅಂದ್ರೆ ಏನು ಅಂತ. ಸೊ ನೆಕ್ಸ್ಟ್ ನಾನಿವಾಗ ಹೋಗಿ ವಿಡಿಯೋ ನೋಡಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಯನತಾರ ಬಿಯಾಂಡ್ ದ ಫೇರಿ ಟೈಲ್ ಹೇಗಿದ್ದಾರೆ ಅಂತ. ಅಂದ್ರೆ ನಾವ್ ಅನ್ಕೊಳ್ಳೋ ಹಾಗೆ ನಯನತಾರ ಅವರು ಕೈ ಇಟ್ಟಿದ್ದೆಲ್ಲ ಚಿನ್ನನ, ಪಡ್ಕೊಂಡಿದ್ದೆಲ್ಲ ಸಕ್ಸಸ್, ಅವ್ರ ಜೀವನ ಅಷ್ಟು ಸ್ಮೂತ್ ಆಗಿ ನಡೀತಾ, ಅವ್ರು ಅನ್ಕೊಂಡಿದ್ದೆಲ್ಲ ಆಗೋಗ್ತಾ ಇತ್ತಾ, ದೇವರು ಅವರೊಬ್ಬರ ಜೊತೆ ಮಾತ್ರ ಇದ್ನ. ಹಾಗೆ ಅವ್ರ ಲೈಫಲ್ಲೂ ಕೂಡ ಇಟ್ಟಿದ್ದೆಲ್ಲ ಸಕ್ಸಸ್ ಅಂತ ಅನ್ಸಿದ್ಯಾ? ಅವ್ರಿಗೂ ನಮ್ಮ ಥರ ನಮ್ಮ ಫ್ಯಾಮಿಲಿಯಲ್ಲಿ ನಡೆಯೋ ಥರ ಪ್ರಾಬ್ಲಮ್ಸ್ ನಡೆದಿದೆಯಾ? ಹೆಲ್ತ್ ಇಶ್ಯೂಸ್ ಇರಬಹುದು, ಇಲ್ಲ ಫ್ಯಾಮಿಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರ್ಬೋದು, ಥ್ರೆಟನಿಂಗ್ಸ್ ಇರ್ಬೋದು, ಕಾಂಟ್ರವರ್ಸಿಸ್ ಇರ್ಬೋದು. ಇದೆಲ್ಲ ನಮ್ಮ ಲೈಫ್ಗಳಲ್ಲಿ ಕೂಡ ದಿನನಿತ್ಯ ಆಗ್ತಿರುತ್ತೆ. ಒಂದು ಸೂಪರ್ ಸ್ಟಾರ್ ಅಂತ ಹೆಸರು ಪಡೆಯೋದು ಸುಲಭ ಅಲ್ಲ. ಸೊ ಅವ್ರು ಪಡ್ಕೊಂಡಿದ್ದಾರೆ ಅಂದ್ರೆ ಅವ್ರ ಲೈಫಲ್ಲೂ ಅದೆಲ್ಲ ಇತ್ತ ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ತನಕ ನೀವು ನನ್ನ ವಿಡಿಯೋ ಕೇಳಿದ್ದೀರಾ ಅಂತಂದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿ. ನಾನು ಇನ್ಫಾರ್ಮೇಶನ್ ತಿಳ್ಕೊಂತಾ ಇರ್ತೀನಿ. ಇಟ್ಸ್ ಹೆಲ್ಪ್ಸ್ ಅಸ್ ಗ್ರೋ. Thank you.